ಸಂಕ್ರಾಂತಿ ಅಂದ್ರೇನೆ ನಮಗೆ ಫಸ್ಟ್ ನೆನಪಾಗೋದು ರವಿ ಸರ್. ಚಿಕ್ಕ ವಯಸ್ಸಿನಲ್ಲೆಲ್ಲ ಆಟ ಆಡ್ಕೊಂಡಿದ್ದು, ಕಪ್ ತಿಂತಾ ಇದ್ದಿದ್ದು. ಹೆಂಡ್ತಿದಿರು ಇಲ್ಲೇ ಇದ್ದಾರೆ. ಸೊ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಯಾರು ನಮ್ಮ ಹೆಂಡ್ತಿದ್ದೀರ್ಗ? ಡೆಡಿಕೇಟ್ ಮಾಡ್ತೀರಾ? ನನಗೆ ಫೇವರೇಟ್ ಸೆಗ್ಮೆಂಟ್ ಯಾವುದು ಅಂದ್ರೆ ಈ ಗಾಳಿಪಟ ಬಿಡೋದು. ಓಕೆ, ಈ ಗಾಳಿಪಟ ಯಾಕೆ ಹಾರಿಸ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ? ಯಾಕಂದ್ರೆ ಅದನ್ನ ನಡ್ಸಕ್ಕಾಗಲ್ವಲ್ಲ. ನೈಸ್ ಒನ್. ಕಾಣಿಸ್ತಾನೆ ಇಲ್ಲ ಯಾರ ಮಕ್ಕಳು ಗಾಳಿಪಟ ಹಾರಿಸೋದಾಗ್ಲಿ ಮಾಡೋದಾಗ್ಲಿ ಇಲ್ಲ. ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು ಬಂದು ವಿತೌಟ್ ಅಪಾಯಿಂಟ್ಮೆಂಟ್ ಮಾಡ್ತಿದ್ವಿ. ಫೋನ್ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಜನ ಎಷ್ಟು ಬ್ಯುಸಿ ಆಗಬೇಕು ಅವ್ರ ಜೀವನದಲ್ಲಿ ಅಂದ್ರೆ ಯಾರ ಬಗ್ಗೆ ಮಾತಾಡೋಕ್ಕೂ ಟೈಮ್ ಸಿಗ್ತಾರೆ. ಇವಾಗ ಹೇಳಿದ್ರಲ್ಲ, ಎಳ್ಳು ಬೆಲ್ಲ ಹಾಕಿ ಒಳ್ಳೆ ಮಾತಾಡಿ ಅಂದ್ಬಿಟ್ಟು, ಅದನ್ನ ಕೆಲವೊಂದು ಕಾಮೆಂಟ್ಸ್ ಆಗ್ತಾರಲ್ಲ, ಅವ್ರು ಕಲಿಬೇಕು ಅನ್ನೋದು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡ್ರಿ ಅಂತಂದ್ರೆ ಅಕ್ಕಿ ಕಾಳು ಹಾಕೊಂಡು ಹೋಗ್ತೀವಿ ನಾವು ಅಂತಂತಾರೆ. ಹಬ್ಬದ ದಿನ ಬಿಡಿ ಹೋಗ್ಲಿ, ಯಾಕೆ ಅವ್ರ ಬಗ್ಗೆ ಮಾತುಗಳು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂತಂದ್ರೆ ಏನಾದ್ರೂ ಹೊಸತನ ಇರಲೇಬೇಕಲ್ವಾ? ಸದ್ಯಕ್ಕೆ ನಾವಿವತ್ತು ಮಕರ ಸಂಕ್ರಾಂತಿಯ ಪ್ರಯುಕ್ತ ಮಂಡ್ಯದ RG ರೆಸಾರ್ಟ್ ನಲ್ಲಿದ್ದೀವಿ. ಸೊ RG ರೆಸಾರ್ಟ್ ಅಂದಿದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರ? ರಜತ್ ಅವರಲ್ವಾ? ಎಸ್, ಅವರ ರೆಸಾರ್ಟ್ ನಲ್ಲಿದ್ದೀವಿ. ಹಬ್ಬದ ವೈಬ್ ಅಂತೂ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಊಟ ಮಾಡಿದ್ವಿ, ಒಳ್ಳೆ ಲೊಕೇಶನ್ ಅಲ್ಲಿ ಇಷ್ಟೋ ತನಕ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನನ್ನ ಜೊತೆ ಇವಾಗ ಮಾತಾಡ್ಲಿಕ್ಕೆ ಇಬ್ರು ಜೋಡೆತ್ತಿಗಳಿದ್ದಾರೆ. ಸೊ ತುಂಬಾ ಮಾತಾಡೋದಿದೆ ಅವ್ರ ಹತ್ರ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸೊ ವಿನಯ್ ಅವರೇ ಹಾಗೆ ರಜತ್ ಅವರೇ, ಇಬ್ಬರಿಗೂ ಕೂಡ ವೆಲ್ಕಮ್. ಹೇಗಿದ್ದೀರಾ? ಹಾಯ್ ಮೇಡಮ್, ಚೆನ್ನಾಗಿದೆ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಥ್ಯಾಂಕ್ ಯು ಸೋ ಮಚ್. ಶುಭಾಶಯಗಳು. ಸೇಮ್ ಟು ಇಬ್ರಿಗೂ. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಟ್ರೆಡಿಷನಲ್. ಹಿಂಗೆ ವೈಬ್ಸ್ ಮ್ಯಾಚ್ ಆಯ್ತು ನೋಡಿದ್ರಾ? ಓಕೆ, ಈ ಒಂದು ಹಬ್ಬದ ವೈಬ್ ಅಲ್ಲಿ ಹಬ್ಬದ ವೈಬ್ ಅಲ್ಲಿ ಏನ್ ನೆನಪಾಗ್ತಿದೆ ನಿಮ್ಗೆ? ಮೇಡಮ್, ಸಂಕ್ರಾಂತಿ ಅಂದ್ರೇನೆ ನಮಗೆ ಫಸ್ಟ್ ನೆನಪಾಗೋದು ರವಿ ಸರ್. ಒಳ್ಳೊಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ಅದಾದ್ಮೇಲೆ ರೈತರಿಗೆ ಅಂತ ಮೀಸಲಾಗಿರೋ ಒಂದು ಹಬ್ಬ, ವರ್ಷದ ಮೊದಲನೇ ಹಬ್ಬ, ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ. ಸೊ ಇವತ್ತು ಇಲ್ಲಿ ನಾವು ನಮ್ಮ ಇಡೀ ಬಲರಾಮನ ದಿನಗಳು ತಂಡನ ಒಂದು ಹಬ್ಬ ಆಚರಿಸ್ತಾ ಇರೋದು ಒಂದು ಸ್ಪೆಷಲ್ ಈವೆಂಟ್ ಅನ್ಸುತ್ತೆ. ನಿಮಗೆ ಏನ್ ನೆನಪಾಗುತ್ತೆ ವಿನಯ್ ಅವರೇ? ನನಗೆ ಫಸ್ಟ್ ಆಫ್ ಆಲ್, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಊರ ಕಡೆ ಒಂದಷ್ಟು ಹಬ್ಬ, ಪೊಂಗಲ್ ಮಾಡೋದು, ಆಮೇಲೆ ಈ ಎತ್ತುಗಳನ್ನೆಲ್ಲ ಬೆಂಕಿಯಿಂದ ಹಾರಿಸ್ತಾರಲ್ಲ ಅದು. ಆ್ಯಂಡ್ ಇಟ್ ಈಸ್ ಬೇಸಿಕ್ಲಿ ನಮ್ಮ ಒಂದು ಅದು ಊರಿನ ಸೊಗಡೆ ಬೇರೆ. ಸೊ ಅದೆಲ್ಲ ನಾಸ್ಟಾಲ್ಜಿಕ್, ಅದು ಜ್ಞಾಪಕ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲೆಲ್ಲ ಆಟ ಆಡ್ಕೊಂಡಿದ್ದು, ಕಪ್ ತಿಂತಾ ಇದ್ದಿದ್ದು. ಇಟ್ ಈಸ್ ಲೈಕ್ ಗುಡ್ ಫೀಲ್. ಮತ್ತೆ ಅದೇ ಒಂದು ವಾತಾವರಣಕ್ಕೆ ಬಂದಿದ್ದೀವಿ. ಆ್ಯಂಡ್ ಸ್ಪೆಷಲ್ ಥಿಂಗ್ ಏನು ಅಂತಂದರೆ, ನಮ್ಮ ಬಲರಾಮನ ದಿನಗಳು ಈವೆಂಟ್ ಬೇರೆ ಇವತ್ತು, ಸಂಕ್ರಾಂತಿ ಸ್ಪೆಷಲ್ಲು. ಸೊ ವೀಕ್ಷಕರಿಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಟಾಕಿಂಗ್ ಅಬೌಟ್ ಬಲರಾಮ, ನಿಮ್ಗೆ ಗೊತ್ತು, ಇವತ್ತು ಎಲ್ಲ ಒಟ್ಟಿಗೆ ಸೇರಿಕೊಂಡು ಹಬ್ಬ ಆಚರಿಸ್ತಾ ಇದ್ದೀವಿ. ಸೊ ರಿಲೀಸ್ ಆದಮೇಲೆ ಇಡೀ ಕರ್ನಾಟಕದ ಜನತೆ ಜೊತೆನಲ್ಲಿ ಆಚರಿಸೋಣ ಅಂತ ಅಲ್ವಾ? ಎಸ್. ಓಕೆ, ಇವಾಗ ಇಬ್ರು ಹೆಂಡ್ತಿದಿರು ಇಲ್ಲೇ ಇದ್ದಾರೆ. ಸೊ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಯಾರು ನಮ್ಮ ಹೆಂಡ್ತಿದ್ದೀರ್ಗ? ಡೆಡಿಕೇಟ್ ಮಾಡ್ತೀರಾ? ಅದು ಯಾವ ಸಾಂಗ್? ಸಂಕ್ರಾಂತಿ ಬಂತು, ಒಳ್ಳೆ ಕಾಸ್ಟ್ಯೂಮ್ನಲ್ಲಿ ಬೇರೆ ಇದ್ದೀವಿ. ಸೊ ಕರೆಕ್ಟಾಗಿ ಸೂಟ್ ಆಗುತ್ತೆ, ಸಿಚುವೇಶನ್ ಸಾಂಗ್. ಸೊ ವಿನಯ್ ಹೇಳ್ತಿದ್ದಾಗ ಅದೇ ನನಗೂ ನೆನಪಾಯ್ತು. ಚಿಕ್ಕ ವಯಸ್ಸಲ್ಲಿ ನನಗೆ ಫೇವ್ರೇಟ್ ಸೆಗ್ಮೆಂಟ್ ಯಾವುದು ಅಂದ್ರೆ ಈ ಗಾಳಿಪಟ ಬಿಡೋದು. ಅದಕ್ಕಿಂತ ಮಾಂಜಾ ಹಾಕೋದು ತುಂಬಾ ಇಷ್ಟ, ಫೇವ್ರೇಟ್. ಅದು ಈಗಲೂ ಆಗ್ತಿರ್ತಾನೆ. ಸೊ ಚಿಕ್ಕ ವಯಸ್ಸಲ್ಲಿ ಅದೆಲ್ಲ, ಇವಾಗ ಗಾಳಿಪಟ ಎಲ್ಲ ಆರ್ಸಕ್ಕಾಗಲ್ಲ, ಅಂದ್ರೆ ಚಂದ ಹೋಗ್ಬಿಟ್ಟಿದೆ. ಬರೀ ಮಾಂಜಾ ಮಾತ್ರ ಹಾಕೋದು. ಸೊ ಅದೊಂದೆಲ್ಲೋ ಮಿಸ್ ಮಾಡ್ಕೊಂತೀವಿ. ಓಕೆ, ಈ ಗಾಳಿಪಟ ಯಾಕೆ ಹಾರಿಸ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ? ಯಾಕಂದ್ರೆ ಅದನ್ನ ನಡ್ಸಕ್ಕಾಗಲ್ವಲ್ಲ. ನೈಸ್ ಒನ್, ನೈಸ್ ಒನ್ ಬ್ರದರ್. ಕರೆಕ್ಟ್, ನೀವು ಹೇಳಿ ಇವಾಗ. ಮೇಡಮ್, ಅದು ನಮ್ಮ ಏರಿಯಾದಲ್ಲ ಸ್ವಲ್ಪ ಜಾಸ್ತಿ ಫೇಮಸ್ ಇತ್ತು, ನನಗೆ ಬೇರೆ ಕಡೆ ಗೊತ್ತಿಲ್ಲ ಅಷ್ಟು. ಬಟ್ ಇವಾಗ ಇತ್ತೀಚೆಗೆ ಅದೇನೋ ಕಾಣಿಸ್ತಾನೆ ಇಲ್ಲ, ಯಾರ ಮಕ್ಕಳು ಗಾಳಿಪಟ ಹಾರಿಸೋದಾಗ್ಲಿ ಮಾಡೋದಾಗ್ಲಿ ಇಲ್ಲ. ಸೊ ನಮ್ಮ ಟೈಮಲ್ಲಿ ಅದು ಇದ್ದಿದ್ದ ಕಾರಣ ಬಹುಶಃ ನಾವು ಅದೆಲ್ಲ ಕಲ್ತ್ವಿ ಅನ್ಸುತ್ತೆ. ಸೊ ಐ ಥಿಂಕ್ ವಿ ವರ್ ಇನ್ ದ ಬೆಸ್ಟ್ ಏಜ್, ಇನ್ ಬೆಸ್ಟ್. ಆ್ಯಕ್ಚುಲಿ ಇಟ್ಸ್ ವೆರಿ ಟ್ರೂ. ಬಿಕಾಸ್ ಈ ಗಾಳಿಪಟ ಹಾರಿಸೋ ಅಂದರೆ ಫೋನ್ನಲ್ಲಿ ಹಾರಿಸ್ತಾರೆ, AI-ನಲ್ಲಿ ಹಾರಿಸ್ತಾರೆ. ನಾವು ಅಲ್ಲಿದ್ದು ಲೈಕ್ ಈ ಸೈಡ್ ಒಂದು ರಾಟೆ ತೊಗೊಂಡು ಬಂದು ಅದಕ್ಕೆ ಇದು ದಾರ ಸುತ್ತಿ, ಗಾಜಿನ ಪುಡಿ ಮಾಡಿ, ಗಮ್ ಹಾಕಿ, ಅದಕ್ಕೆ ಮಾಂಜಾ ಹಾಕಿ, ನಮ್ಮ ಏರಿಯಾಗಳಲ್ಲಿ ನಾವು ಗಾಳಿಪಟ ಹಾರಿಸೋವಾಗ ನಮ್ಮದೇ ಮಾಂಜಾ ಶಾರ್ಪ್ ಇರಬೇಕು ಅನ್ನೋದು. ಬೇರೆ ಪಟಗಳನ್ನ ಎಷ್ಟು ಕಟ್ ಮಾಡ್ತೀವಿ, ಎಷ್ಟು ಪಟಗಳನ್ನ ಉಳಿಸ್ತೀವಿ, ಅದ್ರ ಮೇಲೆ ರೆಕಾರ್ಡ್ಗಳು ಇರ್ತಿತ್ತು. ಇವಾಗ ಅದನ್ನೆಲ್ಲ ಹೇಳಿದ್ರೆ, ಇವಾಗಿನ ಜನ್ರೇಷನ್, ನನ್ನ ಮಗನಿಗೇನೆ ಕ್ಯಾಸೆಟ್ ಗೊತ್ತಾ ನಿಮಗೆ? ಟೇಪ್ ರೆಕಾರ್ಡರ್ನಲ್ಲಿ ಹಾಕ್ತಿದ್ರಲ್ಲ, ಆ ಕ್ಯಾಸೆಟ್ಟು ಒಂದು ಪೆನ್ಸಿಲ್ ಕೊಟ್ಟರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ.
ಏನು ಮಾಡೋದು ಇದನ್ನ ಇಟ್ಕೊಂಡು ಅಂತಾರೆ. ನಾವು ಅದನ್ನ ಕೊಟ್ಟರೆ ಹಾಕ್ಬಿಟ್ಟು ತಿರ್ಸಿ ಅದನ್ನ ಆಚೆ ಎಳೆಯೋದು, ಅದನ್ನ ತಿರ್ಸೋದು. ಸೊ ಜನ್ರೇಷನ್ ಇಸ್ ಬಿಕಮ್ ಲೈಕ್ ದ್ಯಾಟ್. ಸೊ ಈ ಹಬ್ಬ, ಈ ಅಟ್ಲೀಸ್ಟ್ ನಮ್ಮ ಹಬ್ಬಗಳನ್ನ ನಮ್ಮ ರೀತಿನಲ್ಲಿ, ಹಳೆ ರೀತಿನಲ್ಲಿ ಹೇಗೆ ಆಚರಿಸ್ತಾ ಇದ್ವಿ ಆ ಥರ ಮಾಡಿದ್ರೆ ಒಂದು ಖುಷಿ ಇರುತ್ತೆ ನಮಗೂ ನೋಡೋದಕ್ಕೆ. ಅಲ್ವಾ? ಗಾಳಿಪಟ ಹಾರಿಸೋದಾಗ್ಲಿ, ಇದು ಎಳ್ಳು ಬೆಲ್ಲ ಹಂಚೋದಾಗ್ಲಿ ಮನೆ ಮನೆಗೆ ಹೋಗಿ, ಆಮೇಲೆ ನಾವು ಎಲ್ಲ ಹುಡುಗರೆಲ್ಲ ಸೇರಿಸಿ ಆಮೇಲೆ ಊರಿಗೆ ಅಕಸ್ಮಾತ್ ಏನಾದರೂ ಬಂದ್ವಿ ಅಂದರೆ ವಿನು ಹೇಳ್ದಂಗೆ ಈ ಎತ್ತನ್ನೆಲ್ಲ ಬೆಂಕಿ ಹಾರಿಸೋದಾಗ್ಲಿ ಅದೆಲ್ಲ ತುಂಬ ಅದ್ಭುತವಾಗಿತ್ತು. ಈಗೆಲ್ಲೋ ಅದೆಲ್ಲ ಕಳೆದೋಗಿದೆ. ಬಟ್ ಆ ಈ ನಮ್ಮ ಊರುಗಳಲ್ಲಿ ಇನ್ನೂ ಅದು ಬದುಕಿದೆ ಅನ್ನೋದು ಒಂದು ಖುಷಿ ಕೊಡುವಂಥ ವಿಷಯ. ಸೊ ಹಬ್ಬಗಳಿಗೆ ನಿಮ್ಮ ಊರುಗಳಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ಯಾಕಂದ್ರೆ ನಿಮಗೆ ನಮ್ಮ ಸೊಗಡನ್ನ ತೋರಿಸ್ಬೇಕು ಅಂದಾಗ ನಿಮ್ಮ ಊರುಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಕಲ್ಚರ್ ಇದು ಅಂತ ತೋರಿಸಿದ್ರೆ ಅಟ್ಲೀಸ್ಟ್ ಅವ್ರಿಗೊಂದು ಐಡಿಯಾ ಆದರೂ ಇರುತ್ತೆ. ಸೊ ಹಿಂಗಿತ್ತು ನಮ್ಮ ಹಳೇದು ಅಂತ. ಸೊ ನಮ್ಗೇನೂ ಗೊತ್ತಿಲ್ಲದೆ ನಾವು ಬೆಂಗಳೂರಲ್ಲಿ ಆಚರಿಸ್ತೀವಿ, ಇಲ್ಲ ಬೇರೆ ಕಡೆ ಆಚರಿಸ್ತೀವಿ ಅಂದರೆ ಐ ಥಿಂಕ್ ಅದೆಲ್ಲೋ ಕಳೆದೋಗ್ತಾ ಬರುತ್ತೆ ಅಂತ. ಸೊ ನಾನು ಅದೇ ನಿಮ್ಗೆ ಹೇಳ್ದಂಗೆ ವಿ ವರ್ ಇನ್ ದ ಬೆಸ್ಟ್ ಪೀರಿಯಡ್ ಆಫ್ ಅರ್ ಟೈಮ್. ನಮ್ಮ ಟೈಮಲ್ಲಿ ನಮ್ಮ ಏರಿಯಾನಲ್ಲಿ ಎಷ್ಟು ಜನ ಹುಡುಗಿರಿದ್ರು, ಎಷ್ಟೆಷ್ಟೊತ್ತಿಗೆ ಆಟ ಆಡ್ತಿದ್ವಿ, ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡು ಬಂದು ವಿತೌಟ್ ಅಪಾಯಿಂಟ್ಮೆಂಟ್ ಮಾಡ್ತಿದ್ವಿ. ಫೋನ್ ಇರ್ತಿರಲಿಲ್ಲ, ಏನೂ ಇರ್ತಿರಲಿಲ್ಲ. ಈಗ ಏನಂದರೆ ಅಪಾರ್ಟ್ಮೆಂಟ್ಸು, ಬಿಲ್ಡಿಂಗ್ಸು, ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತಲೇ ಗೊತ್ತಿರೋದಿಲ್ಲ. ಇಟ್ ಹಸ್ ಬಿಕಮ್ ಲೈಕ್ ದ್ಯಾಟ್. ಐ ಥಿಂಕ್ ರಜು ಹೇಳ್ದಂಗೆ ಮಕ್ಕಳನ್ನೆಲ್ಲ ನಮ್ಮ ಸೊಗಡಿಗೆ ಕರ್ಕೊಂಡೋಗಿ ನಮ್ಮ ಹಬ್ಬಗಳು ಹೇಗೆ ಮಾಡ್ತಿದ್ವಿ ನಾವು ಮುಂಚೆ ಅದನ್ನೆಲ್ಲ ತೋರಿಸಿದ್ರೆ ಐ ಥಿಂಕ್ ದೇ ವಿಲ್ ಆಲ್ಸೋ ಗೆಟ್ ಇನ್ ಟು ದಟ್ ಟ್ರ್ಯಾಕ್. ಈ ಹಬ್ಬ ಅಂತ ಬಂದಾಗ ಏನು ನೆನಪಾಗುತ್ತೆ ನಿಮಗೆ ಇವಾಗ? ಅಂದರೆ 2025ಗೆ ಕಂಪೇರ್ ಮಾಡಿದ್ರೆ 26ಅಲ್ಲಿ ಎಷ್ಟು ಸ್ಪೆಷಲ್ ಆಗಿದೆ? ಸ್ಪೆಷಲ್ ಅನ್ನೋದು ಏನಿಲ್ಲ ಮೇಡಮ್. ಅದೇ ಇಲ್ಲಿ ಮಂಡ್ಯಕ್ಕೆ ಬಂದು ಬಲರಾಮನ ದಿನಗಳಲ್ಲಿ ಟೀಮ್ ಜೊತೆ ಆಚರಿಸೋದು ಒಂದು ಸ್ಪೆಷಲ್. ಆದರೆ ನನಗೆ ನಾನು ನಂಬೋದು ಪರ್ಸ್ನಲಿ ಏನು ಅಂದರೆ ಯಾವುದೇ ವರ್ಷ ತೊಗೊಂಡ್ರು ನೀವು ಜನ ಎಷ್ಟು ಬ್ಯುಸಿ ಆಗಬೇಕು ಅವ್ರ ಜೀವನದಲ್ಲಿ ಅಂದರೆ ಯಾರ ಬಗ್ಗೆ ಮಾತಾಡೋಕ್ಕೂ ಟೈಮ್ ಸಿಗ್ಬಾರ್ದು. ಯಾರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು. ನಮ್ದು ಆಯ್ತಾ, ನಮ್ಮ ಕೆಲಸ ಆಯ್ತಾ, ನಮ್ಮ ಜೀವನ ಆಯ್ತಾ ಅಂತ ನಡ್ಕೊಂಡು ಹೋಗೋದನ್ನೇ ಪ್ರತಿ ವರ್ಷ ಒಂದು ಮೋಟೋ ಮಾಡ್ಕೊಬೇಕು. ಅದನ್ನು ನಾನು ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕಲೀಲಿರೋ ನನ್ನೊಂದು ಆಸೆ. ಸೊ ಈ ವರ್ಷ ಅದು ನಾನು ಮಾಡಿದ್ದೀನಿ. ನೆಕ್ಸ್ಟ್ ವರ್ಷನೂ ಅದನ್ನೇ ಪಾಲಿಸ್ತೀನಿ. ಹೋದ ವರ್ಷದಕ್ಕಿಂತ ಈ ವರ್ಷ ಏನು ಸ್ಪೆಷಲ್ ಅಂದರೆ, ಇವಾಗ ಹೇಳಿದ್ರಲ್ಲ ಎಳ್ಳು ಬೆಲ್ಲ ಹಾಕಿ ಒಳ್ಳೆ ಮಾತಾಡಿ ಅಂದ್ಬಿಟ್ಟು, ಅದನ್ನು ಕೆಲವೊಂದು ಕಾಮೆಂಟ್ಸ್ ಆಗ್ತಾರಲ್ಲ ಅವ್ರು ಕಲಿಬೇಕು ಅನ್ನೋದು. ಇಲ್ಲ, ಅವ್ರಿಗೆ ಏನು ಮಾಡಬೇಕು ಅಂದರೆ ಒಂದು ಪ್ಯಾಕೆಟ್ ಕೊಟ್ಬಿಡ್ಬೇಕು, ಎಳ್ಳು ಬೆಲ್ಲ ಟೇಬಲ್ ಇಟ್ಕೊಂಡು ತಿರ್ಗಾಡ್ರು ಅಂತ. ಏನಾದ್ರು ಕೆಟ್ಟ ಮಾತು ಮಾತಾಡಬೇಕು ಅಂದ್ರೆ ಎಳ್ಳು ಬೆಲ್ಲ ಬಾಯಿಗೆ ಹಾಕೊಂಡ್ಬಿಟ್ರು ಅಂತ, ಅವಾಗಾದರೂ ಒಳ್ಳೆಯದು. ಈ ಪ್ರಾಬ್ಲಮ್ ಏನು ಅಂದರೆ, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡ್ರಿ ಅಂತಂದರೆ ಅಕ್ಕಿ ಕಾಳು ಹಾಕೊಂಡು ಹೋಗ್ತೀವಿ ನಾವು ಅಂತಂತಾರೆ. ಅದೇ ಬೇಜಾರಾಗೋದು. ಈಗ ನಡೀತಾ ಇರೋ ಸಿಚುವೇಶನ್ಗಳು ಹಂಗಿದೆ. ಹಬ್ಬದ ದಿನ ಬಿಡಿ ಹೋಗ್ಲಿ, ಯಾಕೆ ಅವ್ರ ಬಗ್ಗೆ ಮಾತುಗಳು ಎಲ್ಲ ಚೆನ್ನಾಗಿದೆ. ಎಲ್ಲ ಒಳ್ಳೇದು ಬುದ್ಧಿಗಳು ಕಲಿತು ಸ್ವಲ್ಪ ನಮ್ಮ ಕನ್ನಡ ಇಂಡಸ್ಟ್ರಿನ ಪ್ಲಸ್ ಪೈರಸಿನ ಫೈಟ್ ಮಾಡಿ ಜೊತೆಯಲ್ಲಿ ನಿಂತರೆ ನಮ್ಮ ಸಿನಿಮಾಗಳು ಬೆಳೆಯುತ್ತೆ, ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ. ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ಆ ಸಿನಿಮಾ ಚೆನ್ನಾಗಿತ್ತು, ಈ ಸಿನಿಮಾ ಚೆನ್ನಾಗಿತ್ತು ಅನ್ನೋದಕ್ಕಿಂತ ನಮ್ಮ ಸಿನಿಮಾಗಳನ್ನ ನಾವೇ ಪೈರಸಿ ಮಾಡ್ದಿರ ಥಿಯೇಟ್ರ್ಗಳಿಗೆ ಹೋಗಿ ಒಳ್ಳೊಳ್ಳೆ ಸಿನಿಮಾ, ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಥಿಯೇಟ್ರ್ಗಳಿಗೆ ಹೋಗಿ ನೋಡಿದ್ರೆ ಇಂಡಸ್ಟ್ರಿನೂ ಬೆಳೆಯುತ್ತೆ, ಆರ್ಟಿಸ್ಟ್ಗಳು ಬೆಳೀತಾರೆ, ಕನ್ನಡ ಸಿನಿಮಾ ಬೆಳೆಯುತ್ತೆ.